ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ತಮ್ಮ ಕೈಲಾದ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೇಕು. ಇವತ್ತು ಬೆಳಗಿನಿಂದ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಅದು ಆಪರೇಷನ್ ಹಸ್ತ. ಅಂದರೆ ಬಿ ಜೆ ಪಿಯಿಂದ ಕೆಲವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದುಕೊಳ್ಳುವ ಯತ್ನ ನಡೀತಾ ಇದೆ ಅನ್ನೋದು ಸುದ್ದಿ. ಇದನ್ನು ಬಹುತೇಕ ಎಲ್ಲ ಮಾಧ್ಯಮಗಳು ಕೂಡ ಈ ಬಗ್ಗೆ ವರದಿಗಳನ್ನು ಮಾಡ್ತಾ ಇವೆ. ಈ ವರದಿಯ ಸತ್ಯಾಸತ್ಯತೆ ಏನು? ನಿಜವಾಗಿ ಇಂತಹ ಒಂದು ಯತ್ನ ನಡೀತಾ ಇದೆಯಾ? ಈ ಯತ್ನವನ್ನು ನಡೆಸುತ್ತಿದ್ದರೆ ಯಾರು? ಇಂತಹ ಯತ್ನ ನಡೆದರೆ ಇದು ನೈತಿಕವಾ ಅನೈತಿಕವಾ? ಒಂದೊಮ್ಮೆ ಇಂತಹ ಯತ್ನವನ್ನು ಕಾಂಗ್ರೆಸ್ ಮಾಡಿದರೆ ಬಿ ಜೆ ಪಿಗೂ ಮತ್ತು ಕಾಂಗ್ರೆಸ್ಸಿಗೂ ಯಾವ ವ್ಯತ್ಯಾಸ ಉಳಿಯುತ್ತೆ? ಹೀಗೆ ಹಲವು ಪ್ರಶ್ನೆಗಳಿವೆ. ಆದರೆ ಇದರ ಸತ್ಯಾಸತ್ಯತೆಯನ್ನು ಅರಿತುಕೊಳ್ಳುವಾಗ ಮೊದಲು ನಾವು ತಿಳಿದುಕೊಳ್ಳಬೇಕಾದ್ದು ಅಂದರೆ ಒಳಗಡೆ ಏನೋ ನಡೀತಾ ಇದೆ, ಅನುಮಾನ ಇಲ್ಲ. ಬಹಳಷ್ಟು ರಾಜಕಾರಣಿಗಳಿಗೆ ಅಧಿಕಾರವನ್ನು ಕಳೆದುಕೊಂಡ್ರೆ ಅವರು ನೀರಿನಿಂದ ಹೊರಗೆ ಬಂದ ಮೀನಿನಂತಾಗ್ತಾರೆ. ಅವರಿಗೆ ಒಂದು ಥರ ಒಳಗಡೆ ಆತಂಕ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಏನಾದರೂ ಆಗಲಿ ಅಧಿಕಾರವನ್ನು ಕಬಳಿಸಬೇಕು ಅನ್ನೋದು ಇವತ್ತಿನ ರಾಜಕಾರಣಿಗಳು ಇರೋದು ಹಾಗೆ. ಆದ್ದರಿಂದ ಒಂದೊಮ್ಮೆ ಇಂಥದ್ದು ನಡೆದರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನೋದು. ಹಾಗಿದ್ದರೆ ಯಾರವರು ಕಾಂಗ್ರೆಸ್ಗೆ ಹೋಗುವುದಕ್ಕೆ ಸಿದ್ಧರಾಗಿ ನಿಂತವರು? ಈಗ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಕಾಂಗ್ರೆಸ್ನವರ ಜೊತೆ ಈ ಗುಂಪು ಮಾತುಕತೆ ನಡೆಸಿದೆ. ಹಾಗಿದ್ದರೆ ಕಾಂಗ್ರೆಸ್ಸಿಗಿರುವ ಅನಿವಾರ್ಯತೆ ಏನು? ಆಪರೇಷನ್ ಹಸ್ತನೋ ಅಥವಾ ಬಿ ಜೆ ಪಿ ನಾಯಕರನ್ನು ಸೆಳೆದುಕೊಳ್ಳಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಸಿಗಿದೆಯಾ? ಇದು ಪ್ರಶ್ನೆ. ಒಂದು, ರಾಜ್ಯ ಸರ್ಕಾರದ ಸ್ಥಿರತೆಗೆ ಸಂಬಂಧಪಟ್ಟ ಹಾಗೆ ಇಂತಹ ಯತ್ನವನ್ನು ನಡೆಸಬೇಕಾಗಿಲ್ಲ. ಆದರೆ ಈಗಿನ ವರದಿಗಳ ಪ್ರಕಾರ, ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮೂಲಗಳ ಪ್ರಕಾರ ಮುಂಬರುವ ಲೋಕಸಭಾ ಚುನಾವಣೆ ಏನಿದೆ ಅದು ಬಹಳ ಮಹತ್ವದ್ದು. ಬಿ ಜೆ ಪಿಗೂ ಮಹತ್ವದ್ದು, ಕಾಂಗ್ರೆಸ್ಸಿಗೂ ಮಹತ್ವದ್ದು. ಎಸ್ಪೆಷಲಿ ಕಾಂಗ್ರೆಸ್ ಏನಿದೆ ಅದು 15ರಿಂದ 20 ಸ್ಥಾನಗಳನ್ನು ಗೆಲ್ಲಲೇಬೇಕು ಅನ್ನುವ ಪಣ ತೊಟ್ಟಿದೆ ಅನ್ನಬೇಕೋ ಗೊತ್ತಿಲ್ಲ. ಆದರೆ ಆ ಸೂಚನೆ ಹೈಕಮಾಂಡ್ನಿಂದ ಇಲ್ಲಿ ನಾಯಕರಿಗೆ ಬಂದಿದೆ. ಹಾಗಿದ್ರೆ ಗೆಲ್ಲಬೇಕಾದ್ರೆ ಗೆಲ್ಲುವ ಅಭ್ಯರ್ಥಿಗಳು ಬೇಕು. ಅಂದರೆ ವಿಧಾನಸಭಾ ಚುನಾವಣೆ ಏನಿರುತ್ತೆ, ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣಾ ಇಶ್ಯೂಗಳೇ ಬೇರೆ, ಲೋಕಸಭಾ ಚುನಾವಣೆಯಲ್ಲಿ ಬೇರೆ. ನೀವು ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನವನ್ನು ಗೆದ್ರಿ ಅನ್ನುವ ಕಾರಣಕ್ಕಾಗಿ ಅದೇ ಲೋಕಸಭಾ ಚುನಾವಣೆಯಲ್ಲೇ ಅದೇ ರೀತಿ ಫಲಿತಾಂಶ ಬರುತ್ತೆ ಅಂತ ನಿರೀಕ್ಷಿಸೋಕ್ಕಾಗಲ್ಲ. ಅವರಿಗೆ ಅಲ್ಲಿ ಅಭ್ಯರ್ಥಿಗಳು ಬೇಕು. ಇಂಥ ಸಿಚುವೇಷನ್ನಲ್ಲಿ ಗೆಲ್ಲುವ ಅಭ್ಯರ್ಥಿಗಳಿಗಾಗಿ ಕಾಂಗ್ರೆಸ್ ಹುಡುಕಾಟ ನಡೆಸಿದೆ. ಆ ಕಾರಣಕ್ಕಾಗಿ ಬಿ ಜೆ ಪಿಯಿಂದ ಕೆಲವರನ್ನು ಎಳೆದುಕೊಳ್ಳುವ ಯತ್ನ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಯಾರು ಅವರು? ಮೊದಲು ಈ ಒಂದು ಗಾಳಕ್ಕೆ ಬೀಳಬಹುದಾದವರು ನನಗನ್ನಿಸುವ ಹಾಗೆ ಮುಂಬೈ ಬ್ರದರ್ಸ್. ಕಾಂಗ್ರೆಸ್ JDS ಸೇರಿ 17 ಜನ ಏನು ಬಿ ಜೆ ಪಿಗೆ ಸೇರಿ ಆ ಸರ್ಕಾರವನ್ನು ಕೆಡಗಿದ್ರು. ಒಮ್ಮೆ ಬಿಟ್ಟು ಆ ಕಡೆ ಹೋದವರು ಇನ್ನೊಮ್ಮೆ ಬಿಟ್ಟು ಈ ಕಡೆ ಬರೋದಕ್ಕೇನು ದೊಡ್ಡ ವಿಚಾರ ಅಲ್ಲ. ಅವರೇ ಅಧಿಕಾರ ಸಿಗತ್ತೆ ಅಂದ್ರೆ ಬರ್ತಾರೆ. ಅವರ ಅಧಿಕಾರ ಕೇಂದ್ರಿತ ರಾಜಕಾರಣಿಗಳು. ಸೊ ಈ 17 ಜನರಲ್ಲಿ ಯಾರಾದರೂ ಕಾಂಗ್ರೆಸ್ಗೆ ಬರೋದಕ್ಕೆ ಸಿದ್ಧರಾಗಿದ್ದಾರೆ. ಒಂದು, ಬಿ ಜೆ ಪಿ ಸರ್ಕಾರ ಇದ್ದಾಗ ಸದಾ ಮಾತನಾಡುತ್ತಿದ್ದ ಈ ಮುಂಬೈ ಗೆಳೆಯರು ಈಗ ಬಾಯಿ ಮುಚ್ಚಿಕೊಂಡಿದ್ದಾರೆ. ಅವರಿಂದ ಯಾವುದೇ ಹೇಳಿಕೆಗಳು ಬರ್ತಾ ಇಲ್ಲ. ಮೊದಲು ಗಮನಿಸಿ. ಅದು ಬೆಳಗಾವಿಯ ರಮೇಶ್ ಜಾರಕಿಹೊಳಿ ಕಂಪನಿ ಇರಬಹುದು. ಹಾಗೆ
ಭೈರತಿ ಬಸವರಾಜ್ ಅವರಿರ್ಬೋದು, ಎಸ್ ಟಿ ಸೋಮಶೇಖರ್ ಅವರು, ಇವರು ಯಾರೂ ಅತಿ ಹೆಚ್ಚು ಮಾತನಾಡ್ತಾ ಇಲ್ಲ. ಅದರ ಜೊತೆಗೆ ಇವರು ಒಬ್ಬೊಬ್ಬರಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಬೆಂಗಳೂರಿನ ಉಸ್ತುವಾರಿ ಆ ಕೆಲಸ ಅವನು ನೋಡ್ಕೊಳ್ಳೋದ್ರಿಂದ ಅವರು ಬೆಂಗಳೂರಿನ ಪ್ರದಕ್ಷಿಣೆ ಮಾಡುವಾಗ ಅವರ ಜೊತೆ ಎಸ್ ಟಿ ಸೋಮಶೇಖರ್ ಇದ್ದರು. ಹೇಳ್ಬೋದು, ಹೌದು ಕಾನ್ಸ್ಟಿಟ್ಯೂಯನ್ಸಿ ಕೆಲಸ ಇತ್ತು ಅಂತ ಹೋಗಿದ್ದೆ ಅಂತ. ಆದರೆ ಪಕ್ಕದಲ್ಲೇ ನಿಂತಿದ್ದರು. ಈ ಇಬ್ಬರ ಸಂಬಂಧ ಕೇವಲ ಕ್ಷೇತ್ರದ ಅಭಿವೃದ್ಧಿಗೆ ಮಾತ್ರ ಸೀಮಿತ ಆಗಿದೆಯಾ, ಅದಕ್ಕೆ ಬೇರೆ ಇದೆಯಾ? ದಿಸ್ ಅ ಕ್ವೆಶ್ಚನ್. ಸೆಕೆಂಡ್ ಒನ್, ಮುನಿರತ್ನ ಅವರು ಇವತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ರಂತೆ. ಅದಾದ ಮೇಲೆ ಅವರೊಂದು ಸುದೀರ್ಘ ರೀತಿಯ ಹೇಳಿಕೆಯನ್ನೇ ಕೊಟ್ಟು, ನಾನು ಕ್ಷೇತ್ರದ ಕೆಲಸಕ್ಕಾಗಿ ಹೋಗಿದ್ದೇನೆ. ಇದು ಭಾಳ ಸರಳವಾದ, ಯಾರಾದರೂ ನೀವು ನೋಡಿದ್ರೆ ನಾನು ಕ್ಷೇತ್ರದ ಕೆಲಸಕ್ಕಾಗಿ ಹೋಗಿದ್ದೀನಿ ಅಂತ ಅನುಮಾನ ಬೇಕಾಗಿಲ್ಲ. ಸೊ ಅದರಿಂದ ಕ್ಷೇತ್ರದ ಕೆಲಸಕ್ಕೆ ಹೋಗಿದ್ದೀನಿ ಅಂದರೆ ನಿರಾಕರಿಸೋಕ್ಕೂ ಸಾಧ್ಯ ಇಲ್ಲ. ಅದಾದ ಮೇಲೆ ಅವ್ರು ಹೇಳಿದ್ದು ಸಂಶಯ ಏನಾದರೂ, ನಾನು ಯಾವ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಹೋಗಲಾರೆ, ನಾನು ಬಿ ಜೆ ಪಿಯಲ್ಲೇ ಇರುತ್ತೇನೆ, ಇದು ಸಂಶಯಕ್ಕೆ ಕಾರಣ. ಯಾಕಂದರೆ ನೀವು ರಾಜಕಾರಣಿಗಳ ಹೇಳಿಕೆಯನ್ನು ಸ್ಟ್ರೇಟ್ ಆಗಿ ತಗೊಳಕ್ಕಾಗಲ್ಲ. ಅದನ್ನು ಬಿಟ್ವೀನ್ ದ ಲೈನ್ಸ್ ನಾವು ಓದಬೇಕಾಗತ್ತೆ, ನೋಡಬೇಕಾಗತ್ತೆ. ಅವರು ಒಂದು ಹೇಳಿದರೆ ಸತ್ಯ ಬೇರೆ ಆಗಿರುತ್ತೆ. ನಾನು ಯಾವ ಕಾರಣಕ್ಕೂ ಈ ಪಕ್ಷಕ್ಕೆ ಹೋಗುವುದಿಲ್ಲ, ಹಣೆ ಹಾಕ್ತೀನಿ ಅಂದರೆ ಅವರೆಲ್ಲ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಅರ್ಥ. ಸೊ ಅಂತಹ ಒಂದು ಯತ್ನ ನಡೀತಾ ಇದೆಯಲ್ಲಿ, ಅದನ್ನು ಡಿನೈ ಮಾಡೋಕ್ಕಾಗಲ್ಲ. ಹೀಗೆ ಕೆಲವು ಶಾಸಕರು ಮತ್ತು ಬಿ ಜೆ ಪಿ ಹಿರಿಯ ನಾಯಕರು ಏನಿದ್ದಾರೆ, ಅವರಿಗೆ ಸ್ವಂತ ಬಲದ ಮೇಲೆ ಮತವನ್ನು ಪಡೆಯುವ ಶಕ್ತಿ ಇದೆ ಅಂತ. ಈ ಸ್ವಂತ ಬಲದ ಮೇಲೆ ಮತವನ್ನು ಪಡೆಯುವ ಶಕ್ತಿ ಇರುವವರೇನಿದ್ದಾರೆ, ಅವರನ್ನು ಲೋಕಸಭಾ ಚುನಾವಣೆಗೆ ನಿಲ್ಲಿಸಿದರೆ ಪಕ್ಷದ ಮತ ಮತ್ತು ಅವರ ಸ್ವಂತ ಶಕ್ತಿಯ ಮೇಲೆ ಗೆಲ್ಲಬಹುದು ಅನ್ನೋದು ಲೆಕ್ಕಾಚಾರ ಆಗಿರುತ್ತೆ. ಅಂತಹ ಲೆಕ್ಕಾಚಾರ ಕಾಂಗ್ರೆಸ್ನ ಒಳಗಡೆ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಅನುಮಾನ ಬೇಕಾಗಿಲ್ಲ. ಅದರ ಜೊತೆಗೆ ಇರಬೇಕಾದ ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ, ಯಾವಾಗ ಸಮ್ಮಿಶ್ರ ಸರ್ಕಾರವನ್ನು ಕೆಡವಲಾಯಿತೋ ಆ ಸಂದರ್ಭದಲ್ಲಿ ಕೆಡವಿದವರನ್ನು, ನಮ್ಮನ್ನು ಬಿಟ್ಟು ಬಿ ಜೆ ಪಿಗೆ ಹೋದವರನ್ನು ಯಾವ ಕಾರಣಕ್ಕೂ ಎಂದಿಗೂ ಕ್ಷಮಿಸುವುದಿಲ್ಲ ಅನ್ನುವ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದರು. ಅವರಿಗೆಂದೆಂದೂ ಕೂಡ ನಮ್ಮ ಪಕ್ಷಕ್ಕೆ ಪ್ರವೇಶ ಇಲ್ಲ ಅಂತ ಸದನದಲ್ಲಿ ಕೂಡ ಹೇಳಿದರು. ಹಾಗಿದ್ದರೆ ಅವರ ಮಾತು ಏನಾಯಿತು? ಅವರು ಬದಲಾಗಿದ್ದಾರೆ. ಅವರು ಈ ಒಂದು ಆಪರೇಷನ್ ಹಸ್ತಕ್ಕೆ ಅವರು ಬೆಂಬಲವನ್ನು ನೀಡುತ್ತಾರೆಯೇ? ಇದು ಪ್ರಶ್ನೆ. ಆದರೆ ಬಹುತೇಕ ರಾಜಕಾರಣಿಗಳು ಅಧಿಕಾರ ಕೇಂದ್ರಿತ ರಾಜಕಾರಣಿಗಳು, ಕಾಲಕ್ಕೆ ತಕ್ಕಂತೆ ಬದಲಾಗ್ತಾರೆ, ಕಾಲಕ್ಕೆ ತಕ್ಕಂತೆ ಅವರು ತಮ್ಮ ಬಣ್ಣವನ್ನು ಬದಲಿಸ್ತಾರೆ. ಅದಕ್ಕೆ ಗೋಸುಂಬಿಗಳು ಅಂತಾರೆ. ಗೋಸುಂಬಿಗಳು ಗೊತ್ತಲ್ಲ, ಮಲ್ನಾಡಲ್ಲಿದ್ದವ್ರಿಗೆ ಗೊತ್ತಲ್ಲ, ಅದು ಒಂದೊಂದು ಸಲ ಒಂದೊಂದು ಬಣ್ಣವನ್ನು ಪ್ರದರ್ಶನ ಮಾಡುತ್ತೆ. ನಮ್ಮ ಬಹುತೇಕ ರಾಜಕಾರಣಿಗಳು ಗೋಸುಂಬೆ ರಾಜಕಾರಣಿಗಳಾದ್ದರಿಂದ ಅವರನ್ನು ನೀವು ಹೀಗೆ ಅಂತ ಹೇಳೋದಕ್ಕಾಗಲ್ಲ. ಸೊ ಇದು ಈ ಸಾಧ್ಯತೆಗಳೇನಿದೆ, ಗೆಲ್ಲಬೇಕು ಅನ್ನುವ ಕಾರಣಕ್ಕಾಗಿ, ಮೋದಿಯವರ ಬಿ ಜೆ ಪಿಯನ್ನು ಎದುರಿಸಬೇಕು ಅನ್ನುವ ಕಾರಣಕ್ಕಾಗಿ, ಕರ್ನಾಟಕದಿಂದ 15ರಿಂದ 20 ಸ್ಥಾನ ಪಡೆಯಬೇಕು ಅನ್ನುವ ಕಾರಣಕ್ಕಾಗಿ ನಾವು ಈ ಕೆಲಸವನ್ನು ಮಾಡುತ್ತಿದ್ದೇವೆ ಅನ್ನುವ ಮಾತನ್ನು ಕಾಂಗ್ರೆಸ್ ಕ್ಲೇಮ್ ಮಾಡಬಹುದು. ಆದರೆ ಒಟ್ಟಾರೆ ರಾಜಕೀಯ ನೈತಿಕತೆಯ ದೃಷ್ಟಿಯಿಂದ ಇದನ್ನು ನೋಡಿದರೆ ಇದು ಅನೈತಿಕವಾದದ್ದು. ಅನುಮಾನ ಬೇಕು. ಅನೈತಿಕ ಹೇಗೆ ಅಂದರೆ, ಇದು ಬಿ ಜೆ ಪಿಯವರ ಆಪರೇಷನ್ ಕಮಲಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಅವರು ಶಾಸಕರಾದಾಗ ಅವ್ರನ್ನ ರಾಜೀನಾಮೆ ಕೊಡಿಸಿ ಮಾತು ನಿಲ್ಲಿಸಿ ಆ ರೀತಿ ಅಲ್ಲ. ಇವರು ಯಾರೋ ನಾಯಕರು ಇರೋರನ್ನ ಚುನಾವಣೆಗಿಂತ ಮೊದಲು ಅವರು ಪಕ್ಷಕ್ಕೆ ಬಂದರೆ ತೆಗೆದುಕೊಳ್ಬೋದು, ನಿಲ್ಲಿಸ್ಬೋದು. ಆದರೆ ಅಲ್ಲಿ ಪಕ್ಷವನ್ನು ಕಟ್ಟಿದವರು ಬಂದು ಅದ್ರ ಜೊತೆಗೆ ರಾಜಕೀಯ ಪಕ್ಷ ಒಂದರ ನೈತಿಕತೆಯ ಪ್ರಶ್ನೆ ಇದೆ. ಕಾಂಗ್ರೆಸ್ ಕೂಡ ಜಯಿಸುವುದಕ್ಕಾಗಿ ಏನನ್ನಾದರೂ ಮಾಡಬಹುದು, ಯಾರನ್ನಾದರೂ ಒಪ್ಪಿಕೊಳ್ಳಬಹುದು, ಯಾವ ಸಿದ್ಧಾಂತದವರಾದರೂ ನಮಗೆ ಸರಿ, ಗೆಲುವು ಮುಖ್ಯ ಅನ್ನುವ ಸ್ಥಿತಿಗೆ ಬಂದರೆ ಅದು ರಾಜ್ಯದ, ದೇಶದ ರಾಜಕೀಯ ದೃಷ್ಟಿಯಿಂದ ಸರಿಯಾದ ಕ್ರಮ ಅಲ್ಲ. ಅದರ ಜೊತೆಗೆ ಇವತ್ತು ಅಧಿಕಾರಕ್ಕಾಗಿ ಬಂದವರು ನಾಳೆ ಮತ್ತೆ ಬಿ ಜೆ ಪಿಗೆ ಹೋಗಲ್ಲ ಅಂತ ನೀವು ಹೇಗಂತೀರಿ? ಅಂದರೆ ಯಾವುದೇ ಸಿದ್ಧಾಂತ, ನಂಬಿಕೆ ಇಲ್ಲದೆ
ರಾಜಕಾರಣ ಅನ್ನುವುದು ಒಂದು ವ್ಯಾಪಾರ ಅಂತ ನಂಬಿದವರ ಜನರನ್ನು ನೀವು ಹೇಗೆ ತಗೋತೀರಿ? ಇದು ನನ್ನ ಮುಂದಿರುವ ಪ್ರಶ್ನೆಗಳು. ನಾನು ಈ ಎಲ್ಲ ಮಾತುಗಳನ್ನು ಆಡುವಾಗ ಇವತ್ತು ಮಾಧ್ಯಮದಲ್ಲಿ ಬೇರೆ ಬೇರೆ ವಾಹಿನಿಗಳಲ್ಲಿ ಬರುತ್ತಿರೋ ಸುದ್ದಿಯನ್ನು ಹಾಗೆ ತೆಗೆದುಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ನಡೀತಾ ಇದೆಯೋ ಇಲ್ಲವೋ ನಾನು ಹೇಳಲಾರೆ. ಅದಕ್ಕೆ ಚೆಕ್ ಮಾಡಬೇಕು, ಕೌಂಟ್ರ್ ಚೆಕ್ ಮಾಡಬೇಕು. ಇಟ್ ವಿಲ್ ಟೇಕ್ ಸಮ್ ಟೈಮ್. ತಕ್ಷಣ ಅದನ್ನ ಹೇಳೋದಕ್ಕಾಗಲ್ಲ. ಆದರೆ ಈ ವರದಿಯನ್ನು ನಂಬಿ ನಾವು ಮಾತನಾಡುವುದಾದರೆ ಕಾಂಗ್ರೆಸ್ ಮತ್ತೆ ನೈತಿಕ ರಾಜಕಾರಣದಿಂದ ಅಧಿಕಾರ ಕೇಂದ್ರಿತ ರಾಜಕಾರಣದತ್ತ ತಿರುಗ್ತಾ ಇದೆ, ಅಥವಾ ಅಲ್ಲೇ ವಾಪಸ್ ಹೋಗ್ತಿದೆ, ಅಥವಾ ಅಲ್ಲೇ ಇತ್ತೋ ಏನೋ ಯಾವನಿಗೆ ಗೊತ್ತು, ನಮಗೆ ಗೊತ್ತಿಲ್ಲ ಅಲ್ವಾ. ಅದು ಯಾವುದು ಬೇಕಾದರೂ ಇರಬಹುದು. ಆದರೆ ಒಂದು ರಾಜಕೀಯ ಪಕ್ಷ ಏನಾಗುತ್ತೆ ಅಂದರೆ ಬಹುತೇಕ ಸಂದರ್ಭಗಳಲ್ಲಿ ಕ್ಯಾಡರ್ ಬೇಸ್ಡ್ ಪಾರ್ಟಿಗಳಲ್ಲಿ ಹೀಗಾಗಲ್ಲ. ಈಗ ಇಂಡಿಯಾದಲ್ಲಿ ಯಾವುದೂ ಕೇಡರ್ ಬೇಸ್ಡ್ ಪಾರ್ಟಿಗಳು ಇರುವುದಿಲ್ಲ, ಮಾಸ್ ಪಾರ್ಟೀಸ್ ಅಂತ. ಒಬ್ಬನ ಹಿಂದೆ ಜನ ಇದ್ದಾರೆ ಅಂದರೆ ಅವನ ಹಿಂದೆ ಒಂದು 25,000 ವೋಟ್ ಇದೆ ಅಂದರೆ ನಾಯಕ, 50,000 ವೋಟ್ ಇದೆ ಅಂದರೆ ಇನ್ನೂ ದೊಡ್ಡ ನಾಯಕ. ನೈತಿಕತೆ ಎಲ್ಲ ಬದನೆಕಾಯಿ, ಅವನೇನು ಬೇಕಾದರೂ ಮಾಡಿ ಹಾಳಾಗಿ ಹೋಗಲಿ, ಗೆದ್ದು ಬರ್ತಾನೋ ಬರ್ತಾನೆ. ಗೆಲುವೊಂದೇ ಗುರಿ, ಗೆಲುವು ಬಿಟ್ಟು ಇನ್ನೇನು ಇಲ್ಲ ಅನ್ನುವ ಒಂದು ವಾತಾವರಣಕ್ಕೆ ನಾವು ಬಂದು ತಲುಪಿದ್ದೇವೆ ಅಂತ. ಸೊ ಕಾಂಗ್ರೆಸ್ ಕೂಡ ಆಗಿದೆ. ನಾನು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವಿನ ವ್ಯತ್ಯಾಸ ಮತ್ತು ಯಾಕೆ ಕಾಂಗ್ರೆಸ್ ಬಿ ಜೆ ಪಿಗಿಂತ ಬೆಟ್ರು ಅನ್ನೋದು ನಾನು ಇನ್ನೊಂದು ಸಮೀಕ್ಷೆಯಲ್ಲಿ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಕಾಂಗ್ರೆಸ್ ಆಪರೇಷನ್ ಹಸ್ತ ಅಂತ ಬಿ ಜೆ ಪಿ ಮಾದರಿಯನ್ನೇ ಅನುಸರಿಸಿದರೆ ಅದು ಆರೋಗ್ಯಪೂರ್ಣವಾದುದಲ್ಲ, ಸರಿಯಾದ ರಾಜಕಾರಣ. ಇನ್ನು ಯಾವುದೋ ಒಬ್ಬ ನಾಯಕ ಬಿದ್ದ ಕಡೆ ಎಲ್ಲ ಮನೇಲಿ ಮೂನಲ್ಲಿದ್ದವನು ಬಿ ಜೆ ಪಿ ಬಿಟ್ಟು ಬಂದು ಇಲ್ಲಿ ಬಂದು ಇಲೆಕ್ಷನ್ ನಿಂತ್ಕೊತೀನಿ, ಇವರು ಟಿಕೆಟ್ ಕೊಟ್ಟರೆ ಅವರಿಗೆ ಹಣೆ ಬರ. ಆದರೆ ಏನಾಗುತ್ತೆ ಅದರ ಕ್ಲಾರಿಟಿ ಬರೋದಕ್ಕೆ ಇನ್ನೆಷ್ಟು ಸಮಯ ಬೇಕು. ಎನಿವೆ ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ. ತಾವು ರಾಜ್ಕುಮಾರ್ ಹೇಳಿದಾಗ ನನ್ನ ಅನ್ನದಾತರು. ತಮಗೂ ಒಳ್ಳೆಯದಾಗಲಿ, ಹಾಗೆಯೇ ನನಗೂ ಸ್ವಲ್ಪ ಒಳ್ಳೆಯದಾಗಲಿ. ನಮಸ್ಕಾರ.